ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ GVC ಹೆಲ್ದಿ ಲೈಫ್ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಾನು ಈ ವಿಡಿಯೋದಲ್ಲಿ ಬೇಳೆ ಕಡುಬು ಯಾವ ರೀತಿಯಾಗಿ ಮಾಡೋದು ಅಂತ ತುಂಬ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಾನು ಲಕ್ಷ್ಮಿ ಹಬ್ಬಕ್ಕೆ ಬೇಳೆ ಹೋಳ್ಗೆ ಮಾಡಿ ಹಾಕಿದ್ನಲ್ಲ ಆ ವಿಡಿಯೋ, ಅವತ್ತು ಮತ್ತೆ ಸ್ವಲ್ಪ ಬೇಳೆನ ಉಳಿಸಿಟ್ಟಿದ್ದೆ. ಆ ಒಂದು ಬೇಳೆನ ನೀಟಾಗಿ ನಾವು ದಿನ 2 ಸಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೀರೆಲ್ಲ ಹಿಂಗಂಗೆ ಕುದಿಸಿ ತೆಗೆದಿಟ್ಟಿದ್ದೆ. ಸೊ ಆ ಒಂದು ಬೇಳೆ ಈ ರೀತಿಯಾಗಿದ್ದೆ. ಅದನ್ನು ನಾನು ಮತ್ತೆ ಕಡುಬು ಮಾಡೋದಕ್ಕೆ ಬಳಸ್ತಾ ಇದ್ದೀನಿ. ಆರಾಮಾಗಿ ಮಾಡ್ಕೋಬೋದು, ಯಾಕಂದರೆ ನಾವು ಒಂದೇ ದಿನ ಬೇಳೆ ಮಾಡೋಕ್ಕಾಗಲ್ಲ, ಕಡುಬು ಮಾಡೋಕ್ಕಲ್ಲ. ಒಂದಿನ ಬೇಳೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಆಮೇಲೆ ಕಡುಬು ಮಾಡ್ಬೋದು. ಇದಕ್ಕೆ ನಾನು ಹಿಟ್ಟನ್ನ ಕಲಿಸ್ತಾ ಇದ್ದೀನಿ. ಸ್ವಲ್ಪ 1/4 kg ಸ್ವಲ್ಪ ಕಡಿಮೆನೇ ತಗೊಂಡಿದ್ದೀನಿ, ಯಾಕಂದರೆ ಹೂರಣ ಸ್ವಲ್ಪನೇ ಇರೋದ್ರಿಂದ. ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಕಲಿಸ್ಬೇಕು. ಕಡುಬು ಮಾಡೋಕ್ಕೆ ಎಣ್ಣೆ ಹಾಕಿ ಕಲಸಿದ್ರೆ ನಮಗೆ ಚೆನ್ನಾಗಿ ಬರುತ್ತೆ ಹಿಟ್ಟು. ಹಾಗೆ ಮತ್ತು ಕ್ರಿಸ್ಪಿಯಾಗಿಯೂ ಸಹ ಬರುತ್ತೆ. ಸ್ಮೂತಾಗೂ ತಿನ್ನೋಕ್ಕೆ ತುಂಬ ಸ್ಮೂತ್ ಅನಿಸುತ್ತೆ, ಗಟ್ಟಿ ಅನಿಸಲ್ಲ. ಹಾಗಾಗಿ ನಾನು ಒಂದು ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ. ಆಮೇಲೆ ಕೆಲವರು ಎಣ್ಣೆನ ಬಿಸಿ ಮಾಡಿ ಸಹ ಹಾಕ್ತಾರೆ. ನಾನು ಇಲ್ಲೇನು ಬಿಸಿ ಮಾಡಿಲ್ಲ, ಡೈರೆಕ್ಟ್ ಹಾಗೆ ಸ್ವಲ್ಪನೇ ಎಣ್ಣೆ ಹಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ. ನೀರು ಮಾತ್ರ ನಾವು ನೀಟಾಗಿ ಸ್ವಲ್ಪನೇ ಹಾಕ್ಕೊಂಡು ನೋಡ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ಈ ಒಂದು ಕಡುಬಿಗೆ ಇದೊಂದು ಹಿಟ್ಟಂತೂ ತುಂಬಾ ನಮಗೆ ಹದ ಮಾಡ್ಕೋಬೇಕಾಗುತ್ತೆ. ಇದೊಂದು ಹಂತ ತುಂಬಾ ಮುಖ್ಯ ಆಗುತ್ತೆ. ಆಲ್ರೆಡಿ ನಾವು ಬೇಳೆ ಬೇಯಿಸ್ಕೊಂಡು ಇಟ್ಟಿದ್ದಾದಮೇಲೆ ಹಿಟ್ಟನ್ನು ನೀಟಾಗಿ ಕಲಿಸ್ಬಿಟ್ರೆ ನಮಗೆ ಕಡುಬು ಆರಾಮಾಗಿ ಬರುತ್ತೆ. ಎಲೆನೂ ಸಹ ನೀಟಾಗಿ ಬರುತ್ತೆ. ಈ ರೀತಿಯಾಗಿ ನಾನು ಕಲಿಸ್ಬಿಟ್ಟಿಟ್ಟಿದ್ದೀನಿ ನೋಡಿರಿ. ಇದನ್ನು ಸ್ವಲ್ಪ ಹೊತ್ತು ನಾವು ಮುಚ್ಚಿ ಬಿಟ್ಬಿಟ್ರೆ ನೀಟಾಗಿ ನೆಂದ್ಕೊಳ್ಳುತ್ತೆ. ನಮಗೆ ಚೆನ್ನಾಗಿ ಎಲೆಗಳು ಬರ್ತವೆ. ಕಡುಬು ಆರಾಮಾಗಿ ಮಾಡ್ಬೋದು. ನಾವು ಕಡುಬು ಮಾಡೋಕ್ಕೆ ತುಂಬ ಜನ ಬೇಕು ಅಂದ್ಕೊತೀವಿ, ಹಾಗೇನಿಲ್ಲ, ಒಬ್ಬರೇ ಆರಾಮಾಗಿ ಮಾಡ್ಬೋದು. ಸ್ವಲ್ಪನೇ ಮಾಡ್ಕೊಂಡು ಮತ್ತು ಎಣ್ಣೆಗೆ ಹಾಕ್ಬಿಟ್ಟು ಮತ್ತೆ ಸ್ವಲ್ಪನೇ ಮಾಡ್ಕೊಬೋದು. ಹಂಗಾರೆ ನಮಗೆ ಈಸಿ ಅನಿಸುತ್ತೆ. ಸೊ ನಾನಿಲ್ಲಿ ಹಿಟ್ಟನ್ನು ಕಲಸಿ ನಾನು ಸ್ವಲ್ಪ ನೆನೆಯೋಕ್ಕೆ ಬಿಡ್ತಾಯಿದ್ದೀನಿ. ಆ ಒಂದು ಹಿಟ್ಟು ನೀಟಾಗಿ ನೆಂದ್ಕೊಂಡಾದ್ಮೇಲೆ ನಾವಿಲ್ಲಿ ಪೂರಿ ಕಲಿಸ್ತೀವಲ್ಲ, ಅದೇ ಹದದಲ್ಲಿದ್ದರೆ ಸಾಕು. ಹಿಟ್ಟು ತೀರಾ ತೆಳ್ಳಗೂ ಬೇಡ, ತೀರಾ ಗಟ್ಟಿಗೂ ಬೇಡ. ಇದನ್ನು ಮುಚ್ಚಿ ಸೈಡಿಗೆ ಇಟ್ಬಿಟ್ಟು ಇದಕ್ಕೆ ನಾನು ಬೇಳೆನ ರುಬ್ತಾಯಿದ್ದೀನಿ. ನೋಡಿರಿ, ಬೇಳೆ ಎಷ್ಟು ಕಾಳಾಗಿ ಬಂದಿದೆ, ಸ್ವಲ್ಪನೂ ಅಂಟಲ್ಲ. ಇದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ನಾನು ಒಬ್ಬಟ್ಟು ಮಾಡ್ಕೊಂಡೆ. ತುಂಬ ಈಸಿಯಾಗಿ ಮಾಡ್ಬೋದು. ಇಲ್ಲಿ ನಾನು ಕೆಳಗಡೆನೇ ಕೂತ್ಕೊಂಡು ಪೂರಿನ ಮಾಡ್ಕೊಂಡೆ, ಯಾಕಂದರೆ ನಿಂತ್ಕೊಂಡು ಎಷ್ಟೋ ತನಕ ಮಾಡೋದು ಅಂತ ಆರಾಮಾಗಿ ಕೆಳಗಡೆನೇ ಮಾಡಿಬಿಟ್ಟು ಅದನ್ನು ತೆಗೆದ್ಬಿಟ್ಟು ಪ್ಲೇಟಿಗೆ, ಆನಂತರ ನಿಧಾನಕ್ಕೆ ನಾನು ಎಣ್ಣೆಯಲ್ಲಿ ಕಡುಬನ್ನು ಕರೆದೆ. ನಾವಿಲ್ಲಿ ಸಣ್ಣದಾಗಿ ಉಂಡೆನ ಮಾಡ್ಕೋಬೇಕು ಹಿಟ್ಟನ್ನ, ಹಂಗಾದ್ರೆ ಸಣ್ಣದಾಗಿ ಎಲೆ ಬರುತ್ತೆ. ಮಾಡೋಕ್ಕೂ ಸಹ ಒಂದು ಚೆನ್ನಾಗೂ ಅಟ್ರಾಕ್ಟಿವಾಗಿ ಕಾಣಿಸುತ್ತೆ ನಮಗೆ. ಹಾಗಾಗಿ ಸ್ವಲ್ಪ ಸಣ್ಣದಾಗಿ ಮಾಡ್ಬೋದು. ನಾನು ತೀರಾ ಎಲೆನ ದಪ್ಪ ಮಾಡಿಲ್ಲ, ತೀರಾ ತೆಳ್ಳಗೂ ಇಲ್ಲ, ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಮಾಡಿಬಿಟ್ಟಿದ್ದೀನಿ. ಅಂದರೆ ದಪ್ಪ ಜಾಸ್ತಿ ಮಾಡಿಲ್ಲ. ಈ ರೀತಿಯಾಗಿ ನಾವು ಒಂದು ಬಟ್ಲಲ್ಲಿ ನೀರು ತಗೊಬಿಟ್ಟು ಎಲೆಗೆಲ್ಲ ಸುತ್ತ ನಾನು ಎಲೆಗೆ ನೀರು ಹಚ್ಬಿಟ್ಟು ಸೆಂಟ್ರಿಗೆ ಹೂರಣನ ಇಟ್ಬಿಟ್ಟು ಮುಚ್ಚಿಬಿಟ್ರೆ ಕಡುಬು ಆರಾಮಾಗಿ ಬರುತ್ತೆ. ಈ ಒಂದು ಮುಚ್ಚೋ ಹಂತನೂ ಸಹ ತುಂಬ ಮುಖ್ಯ ಆಗುತ್ತೆ. ಇಲ್ಲಾಂದರೆ ನಾವು ಎಣ್ಣೆಯಲ್ಲಿ ಕಡುಬು ಬಾಯಿ ಬಿಟ್ಕೊಂಡ್ಬಿಟ್ಟು ಎಣ್ಣೆ ಎಲ್ಲ ಕೆಟ್ಟೋಗೋದು, ಎಣ್ಣೆ ಎಲ್ಲ ಕಡುಬಲ್ಲಿ ಒಳಗೇ ಹೋಗೋದು, ಹಂಗಾಗ್ಬಿಡುತ್ತೆ. ಹಂಗಾಗಿ ನಾವು ನೋಡ್ಕೊಂಡು ನೀಟಾಗಿ ಮಾಡ್ಬೋದು. ಈ ಒಬ್ಬಟ್ಟು ಮಾತ್ರ ಸಖತ್ತಾಗಿತ್ತು. ನೀವು ಯಾವಾಗಲೂ ಈ ಥರ ಟ್ರೈ ಮಾಡಿಲ್ಲ ಅಂದರೆ ಮಾಡಿರಿ, ಯಾಕಂದರೆ ಅದು ಕೈಗೆಲ್ಲ ಅಂಟೋದೇ ಇಲ್ಲ, ಅಷ್ಟು ನೀಟಾಗಿ ಬರುತ್ತೆ. ನೀಟಾಗಿ ನಾವು ಕುದಿಸಿರ್ತೀವಲ್ಲ ಬೇಳೆನ, ಹಂಗಾಗಿ ಆರಾಮಾಗಿ ಮಾಡ್ಕೋಬೋದು. 2-3 ದಿನ ಇಟ್ಕೊಂಡಾದ್ರೂ ಮಾಡ್ಬೋದು. ಫ್ರಿಜ್ ಇಲ್ದರೂ ಆರಾಮಾಗಿ ಕೆಳಗಡೆನೇ ಇಟ್ಬೋದು. ನಾನು ಈ ಥರ ಕುದಿಸಿನ, ನಮ್ಮನೆಗೇನು ಫ್ರಿಜ್ ಇಲ್ಲ, ನಾನು ಇದೇ ಥರ ಕುದಿಸಿ ಇಟ್ಬಿಟ್ಟು ಮಾಡಿದ್ದೆ. ನೀವು ಕುದಿಸೋದು ಮಾತ್ರ ಮರಿಬಾರ್ದು. ಈ ಬೇಳೆನ ಕುದಿಸಿಟ್ರೆ ಏನೂ ಆಗಲ್ಲ. ಒಂದು 4-5 ದಿನ ಇಟ್ಕೊಂಡ್ರೂ ಸಹ ಏನೂ ಆಗಲ್ಲ, ಆರಾಮಾಗಿ ಮಾಡ್ಬೋದು. ನಾನಿಲ್ಲಿ ಕಾಯಿನೂ ಸಹ ಹಾಕಿದ್ರೂ ಸಹ ಏನೂ ಆಗಿಲ್ಲ ಬೇಳೆ. ಹಂಗಾಗಿ ನೀವು ಆರಾಮಾಗಿ ಮಾಡ್ಕೋಬೋದು. ನಾನು ಇದೊಂದು ತುಂಬ ಹೆಲ್ಪ್ ಆಗುತ್ತೆ ಅಂತ ವಿಡಿಯೋನ ಮಾಡಿದೆ. ಇರಲಿ ಬಿಡು, ಯಾರಾದರೂ ಈ ಥರ ಮಾಡ್ತಾರೆ ಅಂತ. ಸೊ ಈ ರೀತಿಯಾಗಿ ನಾನು ಎಷ್ಟು ನೀಟಾಗಿ ಕರಿಗಡುಬು ಬಂದಿದೆ ನೋಡಿರಿ. ಇದನ್ನು ಎಣ್ಣೆಗೆ ಹಾಕ್ಬಿಟ್ಟು ಕರೆದ್ರೆ ಮುಗ್ದೆ ಹೋಯ್ತು. ಕಲರ್ ಮಾತ್ರ ಸಖತ್ತಾಗಿ ಕಾಣಿಸ್ತೈತಲ್ವ.
ಇಷ್ಟೇ ಸ್ವಲ್ಪನೇ ಇರಿಸಿದ್ರಿಂದ ನಾನು ಇದು ಒಂದೆರಡು ಟೈಮ್ ಆಗುತ್ತಲ್ವ ಸುಮ್ಮನೆ ಯಾಕೆ ಬೇಳೆನೇ ಹೋಳ್ಗೆನೇ ಮಾಡಿಬಿಟ್ರೆ ನಮಗೆ ಒಂದು ಇಂಟ್ರೆಸ್ಟು ಬರೋಲ್ಲ. ಒಂದೇ ದಿನ ಎಲ್ಲ ಮಾಡಿದರೆ ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ಒಂದಿನ ಇಟ್ಕೊಂಡು ಇನ್ನೊಂದು ದಿನ ನಾವು ಕಡುಬು ಮಾಡಿದ್ರೆ ಬಿಸಿ ಬಿಸಿ ಕಡುಬನ್ನು ಸಹ ತಿನ್ಬೋದು ಮತ್ತು ಇಂಟ್ರೆಸ್ಟೂ ಸಹ ಹೋಗಲ್ಲ. ಹಂಗಾಗಿ ಸ್ವಲ್ಪ ಬಿಸಿದೇನಾದ್ರೂ ಸೈಡ್ಸಿಗೆ ಮಾಡ್ಕೊಂಡು ತುಪ್ಪ ಹಾಲು ಕಾಯಿ ರಸ ಈ ಥರ ಮಾಡ್ಕೊಂಡು ಕಡುಬನ್ನ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ಮೇಲೆ ಕಡುಬನ್ನ ಎಣ್ಣೆಯಲ್ಲಿ ಹಾಕ್ಕೊಂಡು ಬೇಯಿಸ್ತಾಯಿದ್ದೀನಿ. ಫಸ್ಟ್ ಟೈಮ್ ಮಾಡೋರು ಸಹ ಮಾಡ್ಬೋದು, ಏನು ತೊಂದರೆ ಇಲ್ಲ. ನಾನಿಲ್ಲಿ ಫಸ್ಟ್ ಟೈಮೇ ಮಾಡೋದೆಂದು ಅಡುಗೆ ಮಾಡ್ತಿರ್ಲಿಲ್ಲ, ಅಷ್ಟು ಮಾಡ್ಬೋದು. ಈ ರೀತಿಯಾಗಿ ನಾವು ಕಡುಬನ್ನ ಮಾಡ್ಬೋದು. ಈ ಒಂದು ಕಡುಬನ್ನ ಎರಡೂ ಸೈಡು ಸಹ ನೀಟಾಗಿ ಬೇಯಿಸ್ಕೊಬೋದು. ಇಲ್ಲಿ ಫ್ಲೇಮ್ ಮಾತ್ರ ಮೀಡಿಯಮಲ್ಲಿ ಅಥವಾ ತೀರಾ ಲೋ ಫ್ಲೇಮಲ್ಲೇ ಮಾಡ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ಯಾಕಂದರೆ ಇಲ್ಲಿ ಎಲೆಗಳು ಮೇಲೆ ಕರ್ಗಾಗಿರುತ್ತೆ, ಒಳಗಡೆ ನೀಟಾಗಿ ಬೆಂದಿರಲ್ಲ. ಮೊದಲೇ ಮೈದಾ ಹಿಟ್ಟು ಹಾಕಿರ್ತೀವಲ್ವ, ಸೊ ಹಂಗಾಗಿ ಮೈದಾ ಹಿಟ್ಟಲ್ಲೇ ಸ್ವಲ್ಪ ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ. ಇದನ್ನು ಗೋಧಿ ಹಿಟ್ಟಲ್ಲೂ ಸಹ ಮಾಡ್ತಾರೆ. ನಾನೆಂದು ಗೋಧಿ ಹಿಟ್ಟಲ್ಲಿ ಮಾಡಿಲ್ಲ, ಮೈದಾ ಹಿಟ್ಟಲ್ಲೇ ಮಾಡಿದ್ದೀನಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ, ನೀಟಾಗೂ ಸಹ ಬೆಂದಿದೆ, ಕ್ರಿಸ್ಪಿಯಾಗಿ ಕೈಯಲ್ಲಿ ಹಿಂಗೆ ಮುಟ್ಟಿದ್ರೆ ಅಷ್ಟೇ 2 ಭಾಗ ಆಗೋ ಥರ ಬಂದಿದೆ, ಅಷ್ಟು ಚೆನ್ನಾಗಿ ಬಂದಿತ್ತು. ನೋಡಿ ಆರಾಮಾಗಿ ನಾವು ತೆಗಿಬೋದು, ತುಂಬಾ ಈಸಿಯಾಗಿ ಈ ಒಂದು ಕಡುಬನ್ನ ಮಾಡ್ಬೋದು. ಇಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಕಿರೋದ್ರಿಂದ ಕಲರು ಸಹ ಚೆನ್ನಾಗಿ ಬಂದಿದೆ. ಕೆಲವರು ಅರಿಶಿನ ಪುಡಿ ಹಾಕೋದೇ ಇಲ್ಲ, ಹಂಗೇನೂ ಸಹ ಮಾಡ್ಬೋದು. ನಾನು ಸ್ವಲ್ಪ ಹಾಕಿದ್ದೀನಿ, ಕಲರ್ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ. ಇಲ್ಲಿ ಸೋಡಾ ಗಿಡ ಏನು ಬಳಸಿಲ್ಲ ನಾನು. ಸೋಡಾ ಏನು ಹಾಕಿದ್ರೆ ಚೆನ್ನಾಗಿ ಒಂಥರ ಅದೇ ಟೇಸ್ಟ್ ಬರುತ್ತೆ, ಫ್ಲೇವರ್ ಅಂತ. ಸೊ ಹಂಗಾಗಿ ನಾನು ಸೋಡಾ ಹಾಕ್ದಂಗೆ ಹಿಟ್ಟನ್ನು ಕಲಸಿರೋದು. ಬಟ್ ಇಲ್ಲಿ ಮೇಯ್ನು ನೀವು ನಾನಿಲ್ಲಿ ಮೈದಾ ಹಿಟ್ಟನ್ನೇ ತಗೊಂಡಿರೋದು. ಗೋಧಿ ಹಿಟ್ಟನ್ನು ಸಹ ತಗೊಳ್ತಾರೆ, ನಾನೆಂದು ಗೋಧಿ ಹಿಟ್ಟಲ್ಲಿ ಮಾಡಿಲ್ಲ. ನೋಡಿರಿ ನೀವು ಯಾವ ಹಿಟ್ಟಲ್ಲಿ ಆಗುತ್ತೋ ಆ ಹಿಟ್ಟಲ್ಲೇ ಮಾಡಿ. ಅಪರೂಪಕ್ಕೆ ನಾವು ದಿನಾಲು ಏನು ತಿನ್ನಲ್ಲಲ್ವ, ಹಂಗೇನು ಸಮಸ್ಯೆ ಆಗೋಲ್ಲ. ಮೊದಲಿಂದಲೂ ಸಹ ಪೂರಿ ತಿನ್ಕೊಂಡೇ ಬಂದಿದ್ವಿ, ಅದೇನು ಇವತ್ತೇನು ಹೊಸ್ದಾಗಲ್ವಲ್ಲ. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿರಿ ಕಡುಬು. ಈ ರೀತಿಯಾಗಿ ನಾನು ಕಡುಬನ್ನ ಮಾಡಿದ್ದೆ. ಸ್ವಲ್ಪ ಹಿಟ್ಟು ಉಳಿದಿತ್ತು, ಅದನ್ನು ಹಂಗೆ ಪೂರಿ ಥರ ಲಟ್ಟಿಸ್ಬಿಟ್ಟು ಅದರಲ್ಲೇ ಎಣ್ಣೆಲೆ ಹಾಕ್ಬಿಟ್ಟು ತೆಗೆದಿಟ್ಟೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ಇಲ್ಲಿ ನಾನು ಕುಸುಬೆ ಎಣ್ಣೆನ ಬಳಸಿದ್ದೀನಿ, ಸೊ ಆರೋಗ್ಯ ಸಹ ಒಳ್ಳೆಯದು ಅಂತ ಆರಾಮಾಗಿ ತಿನ್ಬೋದು, ಏನು ಸಮಸ್ಯೆ ಇಲ್ಲ. ಈ ಒಂದು ಕಡುಬನ್ನ ನಾನು ಬಡಿಸ್ಕೊಂಡು ಇದಕ್ಕೆ ಸ್ವಲ್ಪ ತುಪ್ಪ ಹಚ್ಕೊಂಡು ತಿಂದೆ. ತುಂಬಾ ಬಾಯಲ್ಲಿ ಮತ್ತು ಇನ್ನೂ ಬೇಕು ಅನಿಸುತ್ತೆ, ಇನ್ನು ಇದ್ದರೆ ಎಲ್ಲಾದರೂ ಹುಡುಕ್ಬೇಕೇನಪ್ಪ ಇದೇನಪ್ಪ ಅಂತ ಅನಿಸುತ್ತೆ. ಅಷ್ಟು ಟೇಸ್ಟಿಯಾಗಿ ಕಡುಬು ಬರುತ್ತೆ. ನನಗೆ ಕೆಲವರು ಇಷ್ಟಪಡ್ತಾರೆ ಸ್ವೀಟಾಗಿ, ಕೆಲವರು ಇಷ್ಟಪಡಲ್ಲ. ಡೈಲಿ ಏನು ತಿನ್ನಲ್ಲಲ್ವ, ಅಪರೂಪಕ್ಕೆ ಹಬ್ಬ ಹರಿದಿನಗಳು ಬಂದಾಗ ಎಲ್ಲದನ್ನು ಸಹ ತಿನ್ನಬೇಕು. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ನಿಮಗೆ ಯಾರಾದರೂ ಹೊಸದಾಗಿ ಅಡುಗೆ ಮಾಡೋರಿದ್ದರೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ. ಹಾಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಓಕೆ, ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.